ಇತ್ತೀಚೆಗೆ ವಿಜಯಪುರ ಜಿಲ್ಲೆ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕಳೆದ 3 ತಿಂಗಳಿಂದ ಡಿಜಿಟಲ್ ಅರೆಸ್ಟು, ಕ್ರಿಪ್ಟೋ ಕರೆನ್ಸಿ, ಶೇರ್ ಮಾರ್ಕೆಟ್, ಪಾರ್ಟ್ ಟೈಮ್ ಜಾಬ್ ಅಂತಂತೇಳಿ ವಿವಿಧ ಆನ್ಲೈನ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದು, ನಮ್ಮ ಸೆನ್ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಅವಜಿ ಮತ್ತು ಅವರ ತಂಡ ಸುಮಾರು 12 ಪ್ರಕರಣಗಳಲ್ಲಿ ಆನ್ಲೈನ್ ವಂಚನೆಗೊಳಗಾದವರ ದುಡ್ಡನ್ನು ಮತ್ತು ಮೊಬೈಲ್ಸ್ಗಳನ್ನು ರಿಕವರಿ ಮಾಡಿಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 53/24ರಲ್ಲಿ ಒಬ್ಬರು ಡಿಜಿಟಲ್ ಅರೆಸ್ಟ್ ಆಗಿದ್ದರು, ವಿಜಯಪುರದವರೇ. ಸೊ ಅದರಲ್ಲಿ ಸುಮಾರು 38 ಲಕ್ಷ ರೂಪಾಯಿಯನ್ನು ಅವರು ಕಳ್ಕೊಂಡಿದ್ದರು. ಆ ಪ್ರಕರಣದಲ್ಲಿ 31,52,000ರಷ್ಟು ದುಡ್ಡನ್ನು ನಮ್ಮ ಸೆನ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಮತ್ತು ಆರೋಪಿಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ. ಇನ್ನುಳಿದಂತಹ ಅಮೌಂಟನ್ನು ಮತ್ತು ಇನ್ನುಳಿದ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ. ಅದೇ ರೀತಿ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 38/24 ತಾಳಿಕೋಟೆಯಲ್ಲಿದ್ದಂತಹ ಏನು ನಿವಾಸಿಯವರು ಈ ಕ್ಯಾಪಿಟಲ್ ಎಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ಸ್ದಲ್ಲಿ ಸುಮಾರು 87 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇದನ್ನು US$ ಕನ್ವರ್ಟ್ ಮಾಡ್ತೀವಿ, ಇದನ್ನು ಅಂತಾರಾಷ್ಟ್ರೀಯ ತೈಲ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂತಂತೇಳಿ ಸುಮಾರು 30% ನಾವು ಲಾಭಾಂಶ ಕೊಡ್ತೀವಿ ಅಂತಂತ ಹೇಳಿ 87 ಲಕ್ಷರಷ್ಟು ಮೋಸ ಹೋಗಿರ್ತಾರೆ. ಆ ಪ್ರಕರಣದಲ್ಲಿ 68,25,000 ಅಮೌಂಟನ್ನು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಇನ್ನೂ ಪ್ರಕರಣ ತನಿಖಾ ಹಂತದಲ್ಲಿದೆ. ಅದೇ ರೀತಿ ಇನ್ನೊಂದು ಪ್ರಕರಣ, ಇದು ನಮ್ಮ ಸಿಂದಗಿಯಲ್ಲಾಗಿತ್ತು. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಇವರು ಕೂಡ ಟ್ರೇಡ್ ಬುಲ್ಸ್ ಮತ್ತು ಶೇರ್ ಟ್ರೇಡಿಂಗ್ ಆ್ಯಪ್ ಅನ್ನುವಂಥ ಒಂದು ಆ್ಯಪ್ನಲ್ಲಿ ಮೋಸಕ್ಕೆ ಒಳಗಾಗಿ ಸುಮಾರು 1 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದು ಆಮೇಲೆ ಮೋಸದ ಜಾಲ ಅಂತ ಗೊತ್ತಾದ ಮೇಲೆ ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ಸುಮಾರು 10 ಲಕ್ಷರಷ್ಟು ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡಿಸಿ ಇನ್ನೂ ಕೂಡ ಪ್ರಕರಣ ಮುಂದುವರಿತಾ ಇದೆ. ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಇನ್ನೊಂದು ಆಪ್ಟಾ ಟ್ರೇಡಿಂಗ್ ಆ್ಯಪ್ ಅಂತಂತೇಳಿ ಒಬ್ಬರು ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರು. ಸುಮಾರು 2 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರು. 4% ಲಾಭಾಂಶ ಕೊಡ್ತೀವಿ ಅಂತಂತೇಳಿ ಅದೇ ಸೇಮ್ ಮಾಡಸ್ ಆಪರೆಂಡಿ ಇಂಟರ್ನ್ಯಾಷನಲ್ ಶೇರ್ ಮಾರ್ಕೆಟಲ್ಲಿ ಹಾಕ್ತೀವಿ, ಇಂಟರ್ನ್ಯಾಷನಲ್ ಆಯಿಲ್ ಇಂಡಸ್ಟ್ರಿಯಲ್ಲಿ ಹಾಕ್ತೀವಿ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಾಕ್ತೀವಿ, ನಿಮಗೆ ಅತಿ ಹೆಚ್ಚು ಲಾಭಾಂಶ ತಂದು ಕೊಡ್ತೀವಿ ಅಂತಂತೇಳಿ. ಸೊ ಅದರಲ್ಲಿ 38 ಲಕ್ಷ ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಇನ್ನು ಉಳಿದಂಥ ಪ್ರಕರಣವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಈ 4 ಪ್ರಕರಣಗಳಲ್ಲಿ ಒಟ್ಟು 1,47,76,053 ರೂಪಾಯಿಯಷ್ಟು ದುಡ್ಡನ್ನು ರಿಕವರಿ ಮಾಡಿ ಏನು ವಂಚನೆಗೊಳಗಾದವರಿಗೆ ನಮ್ಮ ಸೈಬರ್ ಪೊಲೀಸ್ ತಂಡ ಅವರಿಗೆ ವಾಪಸ್ ಕೊಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರ ಕಾರ್ಯವನ್ನು ನಾವು ಶ್ಲಾಘಿಸ್ತೀವಿ. ಅದೇ ರೀತಿ ವಿಜಯಪುರ ನಗರ ಮತ್ತು ಬೇರೆ ಬೇರೆ ಕಡೆ ಅಂತ ಈ ಮೊಬೈಲನ್ನು ಕಳ್ಕೊಂಡಿದ್ರು, ಮೊಬೈಲ್ ಮಿಸ್ ಆಗಿತ್ತು. ಸೊ ಅದರಲ್ಲಿ ಸುಮಾರು CIR ಪೋರ್ಟಲನ್ನು ಯೂಸ್ ಮಾಡಿ 20 ಮೊಬೈಲ್ಗಳನ್ನ ಪತ್ತೆ ಮಾಡಿ ಸುಮಾರು 3.5 ಲಕ್ಷ ವರ್ತ್ ಮೊಬೈಲ್ಸ್ಗಳನ್ನು ಕಳ್ಕೊಂಡವ್ರಿಗೂ ಕೊಡುವಂಥ ಒಂದು ವಾಪಸ್ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಕೆಲಸವನ್ನು ಮಾಡಿದಂಥ ನಮ್ಮ ಸೈಬರ್ ಪೊಲೀಸ್ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನೊಂದು ಏನು ಅಂತಂತಂದರೆ, ಯಾವುದೇ ರೀತಿಯಾದಂತಹ ಸೈಬರ್ ಅಪರಾಧಗಳಿಗೆ ಜನರು ಒಳಗಾಗೋದು ಬೇಡ. ಸೈಬರ್ ಅಪರಾಧಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ಪ್ರಿವೆನ್ಷನ್ನು. ಸೊ ನಿಮಗೆ ಸಾಕಷ್ಟು ರೀತಿಯಲ್ಲಿ ಸೈಬರ್ ಅಪರಾಧಗಳು ಹೇಗಾಗ್ತಾಯಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮದಲ್ಲಿ ಮತ್ತು ಪೊಲೀಸ್ ಇಲಾಖೆಯ ಪೋರ್ಟಲ್ಸ್ಗಳಲ್ಲಿಯೂ ಕೂಡ ನೀವು ಸಾಕಷ್ಟು ಅವೇರ್ನೆಸ್ ವಿಡಿಯೋಸ್ಗಳನ್ನ ನೋಡಿದ್ದೀರ. ಆದ್ದರಿಂದ ಇದಕ್ಕೆ ಯಾರೂ ವಂಚನೆಗೆ ಒಳಗಾಗದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಇದರಲ್ಲಿ ಮ್ಯಾಕ್ಸಿಮಮ್ ಮುಂಜಾಗ್ರತಾ ಕ್ರಮ, ಒಂದು ವೇಳೆ ನೀವೇನಾದರೂ ಮೋಸಕ್ಕೆ ಒಳಗಾದರೆ 1930 ನಮ್ಮದು ಪೋರ್ಟಲ್ ಇದೆ, ಅದಕ್ಕೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ತಮ್ಮ ಕಂಪ್ಲೇಂಟನ್ನು ದಾಖಲಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಸೈಬರ್ ಅಪರಾಧಗಳನ್ನು ದಾಖಲು ಮಾಡಿ. ಪೊಲೀಸರು ವಿಲ್ ಟ್ರೈ ಅವರ್ ಬೆಸ್ಟ್ ಟು ಡೂ ದ ಜಸ್ಟಿಸ್ ಟು ದ ವಿಕ್ಟಿಮ್ಸ್. ಥ್ಯಾಂಕ್ ಯು. ಎಸ್, ಡಿಜಿಟಲ್ ಅರೆಸ್ಟ್ದಲ್ಲಿಯೂ ಕೂಡ ಹಲವಾರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಸಿನ್ಸ್ ಇದು ಲೆಸ್ ದೆನ್ 7 ಇಯರ್ಸ್ ಅಫೆನ್ಸ್ ಇರೋದ್ರಿಂದ ಅವ್ರನ್ನ ನಾವು ಜೈಲಿಗೆ ಹಾಕಕ್ಕೆ ಬರೋಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಎನ್ಕ್ವೈರಿಗೆ ಕರೆದು ದೆನ್ ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡ್ತಾಯಿದ್ದೀವಿ.